ಪ್ರೀತಿ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯುದ್ಧದ ಸುತ್ತಲಿನ ಕೆಲವು ನೋವಿನ ಕಥೆಗಳು. ನಾವು ಸುದ್ದಿಗಳಲ್ಲಿ, ಇತಿಹಾಸದ ಪುಸ್ತಕಗಳಲ್ಲಿ ಯುದ್ಧದ ಬಗ್ಗೆ ಕೇಳುತ್ತಿರುತ್ತೇವೆ. ಆದರೆ ಅದರೊಳಗೊಂದು ನೋವಿನ ಬದುಕು ಹೇಗಿರುತ್ತದೆ ಎನ್ನುವುದು ನಮಗೆ ತಿಳಿದಿರುವುದಿಲ್ಲ. ಇತಿಹಾಸದಲ್ಲಿ ಒಂದು ಯುದ್ಧವನ್ನು ದಿನಾಂಕ ಮತ್ತು ವಿಜಯಗಳಿಂದ ಸ್ಮರಿಸಲಾಗುತ್ತದೆ, ಆದರೆ ಅದರ ನಿಜವಾದ ಕಥೆ ಕಣ್ಣೀರಿನಲ್ಲಿ ಬರೆಯಲ್ಪಡುತ್ತದೆ. ಒಂದು ಯುದ್ಧವೆಂದರೆ ಲಕ್ಷಾಂತರ ನೋವಿನ ಕಥೆಗಳು ಮತ್ತು ಎಂದೂ ಅದು ಸುಖಾಂತ್ಯವನ್ನು ಹೊಂದುವುದಿಲ್ಲ. ಒಂದು ಯುದ್ಧ ಜಗತ್ತು ನೋಡುವುದು ಎರಡು ಕಡೆಯ ನಡುವಿನ ಸಂಘರ್ಷ ಮತ್ತು ಸಂಖ್ಯೆಗಳಿಂದ. ಆದರೆ ನಮಗೇ ತಿಳಿಯದಿರುವ ಲಕ್ಷಾಂತರ ಕಣ್ಣೀರಿನ ಕಥೆಗಳು ಅದರ ಹಿಂದೆ ಅಡಗಿವೆ. ಸುದ್ದಿ ಹೇಳುತ್ತದೆ, ಸಾವಿರಾರು ಜನರು ಸತ್ತರು, ನಗರಗಳು ನಾಶವಾದವು, ಯುದ್ಧ ಮುಂದುವರಿಯುತ್ತಲೇ ಇದೆ ಎಂದು. ಆದರೆ ಹೇಳಿ, ಜೀವನವನ್ನೇ ನುಚ್ಚುನೂರಾಗಿಸಿದ ಆ ಕಣ್ಣೀರಿನ ಕಥೆಯನ್ನು ನೀವು ಹೇಗೆ ಅಳೆಯುತ್ತೀರಿ ಮತ್ತು ಅದನ್ನು ಹೇಗೆ ಎಣಿಸುತ್ತೀರಿ? ಒಂದು ಕಾಲದಲ್ಲಿ ಒಂದು ಮನೆಯಲ್ಲಿ ಅಡುಗೆ ಮಾಡುತ್ತಿರುವ ತಾಯಿ, ನಗುತ್ತಿರುವ ತಂದೆ, ಜೀವನದ ಕನಸು ಕಾಣುತ್ತಿರುವ ಮಕ್ಕಳು, ಹೀಗೆ ಜೀವನ ಸರಳವಾಗಿ ಸುಂದರವಾಗಿತ್ತು. ಆದರೆ ಅದೊಂದು ದಿನ ಎಲ್ಲವೂ ಬದಲಾಯಿತು. ಆಕಾಶ ಕೆಂಪಾಗಿ ನೆಲ ನಡುಗಲು ಪ್ರಾರಂಭಿಸಿತು. ಸಂತೋಷವು ಈಗ ಭಯದ ವಾತಾವರಣವಾಗಿ ಬದಲಾಯಿತು. ಮುಂದೆ ಕೆಲವು ಕ್ಷಣಗಳಲ್ಲಿ ಮನೆಗಳು ಧೂಳಾಗಿ ಕನಸುಗಳು ಭಸ್ಮವಾಯಿತು. ಪ್ರತಿಯೊಂದು ಯುದ್ಧದ ಹಿಂದೆ ತನ್ನ ಪ್ರಪಂಚ ಏಕೆ ನಾಶವಾಯಿತು ಎಂದು ಅರ್ಥವಾಗದ, ನಗುವನ್ನು ಮರೆತ ಮಕ್ಕಳಿರುತ್ತವೆ. ಎಂದಿಗೂ ಹಿಂದಿರುಗದವರನ್ನು ಕಾಯುತ್ತಿರುವ ಕಣ್ಣೀರಿನ ಅಂತ್ಯವಿಲ್ಲದ ನೋವಿನಲ್ಲಿ ಒಂದು ತಾಯಿ ಇರುತ್ತಾಳೆ. ಒಬ್ಬ ಸೈನಿಕ ಹೊರಗೆ ಹೋರಾಡಿದರೂ ಒಳಗಿನಿಂದ ಸಾಯುತ್ತಿರುತ್ತಾನೆ. ಯುದ್ಧದಿಂದ ಬದುಕುಳಿದರೂ ಅಂತ್ಯ ಕಾಣದ ಯುದ್ಧವು ಅವನನ್ನು ಬಿಡುವುದಿಲ್ಲ. ಎಲ್ಲವೂ ಸಾಮಾನ್ಯವಾಗಿದ್ದ ಒಂದು ದಿನ. ಜನರು ಎಚ್ಚರಗೊಂಡರು, ಕನಸುಗಳನ್ನು ಬೆನ್ನಟ್ಟಿದ್ದರು, ಸರಳ ಜೀವನ ನಡೆಸುತ್ತಿದ್ದರು. ಮಕ್ಕಳು ನಕ್ಕು ನಲಿಯುತ್ತಾ ಆಟವಾಡಿ, ಜನರು ಸಾಗುತ್ತಿದ್ದ ಬೀದಿಯು ಸಂತೋಷದಿಂದ ಸಂಭ್ರಮಿಸುತ್ತಿತ್ತು. ಶಾಂತಿ ನೆಮ್ಮದಿಯ ಉಳುವಿನ ಭರವಸೆ ಅಲ್ಲಿತ್ತು. ಆದರೆ ಆ ದಿನ ಬಂದೇ ಬಿಟ್ಟಿತು, ಶಾಂತಿ ಸಾಯುವ ದಿನ. ಕೆಲವು ಕ್ಷಣಗಳಲ್ಲಿ ಸಾಮಾನ್ಯ ಜೀವನ ಕಣ್ಮರೆಯಾಯಿತು. ಬೆಂಕಿಯ ಕೆನ್ನಾಲೆ ಆಕಾಶದೆಡೆಗೆ ಸ್ಫೋಟಿಸತೊಡಗಿತು. ಭೂಮಿ ಭಯದ ತಾಣವಾಗಿ ಬದಲಾಗಿ ಯುದ್ಧ ಭೂಮಿಯಾಯಿತು. ಮನೆ ಎಂದರೇನೆಂದು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ಮೊದಲೇ ಮಕ್ಕಳು ತಮ್ಮ ಮನೆಯನ್ನೇ ಕಳೆದುಕೊಂಡರು. ಅವರ ಆಟಿಕೆಗಳು ಅವಶೇಷಗಳ ಅಡಿಯಲ್ಲಿ ಹೂತು ಹೋದವು. ನಗುವು ಆಕ್ರಂದನಕ್ಕೆ ತಿರುಗಿತು. ಮತ್ತೊಂದೆಡೆ ಒಬ್ಬ ತಾಯಿ ತನ್ನ ಮಗುವನ್ನು ಹಿಡಿದುಕೊಂಡಿದ್ದಳು. ಆದರೆ ಬದುಕಿ ಉಳಿಯುತ್ತೇವೋ ಇಲ್ಲವೋ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲ. ಅವಳ ಪ್ರಾರ್ಥನೆ ಬಾಂಬ್ಗಳ ಶಬ್ದಗಳಿಗಿಂತ ಜೋರಾಗಿದ್ದರೂ ಅದನ್ನು ಕೇಳುವವರಾರಿರಲಿಲ್ಲ. ಮನೆಗಳು ಕೇವಲ ನೆನಪುಗಳಾಗಿ, ಕುಟುಂಬಗಳು ಛಾಯಾಚಿತ್ರಗಳಾಗಿ ಮತ್ತು ನಗರಗಳು ಸ್ಮಶಾನವಾದವು. ಎಲ್ಲೋ ಇಡೀ ನಗರವೊಂದು ತನ್ನ ಮೆರಗನ್ನೇ ಕಳೆದುಕೊಂಡು ಸ್ತಬ್ಧವಾಗಿ ಬಿಟ್ಟಿದೆ. ಜನರ ಜೀವನದೊಂದಿಗೆ ಪ್ರತಿಧ್ವನಿಸುತ್ತಿದ್ದ ಬೀದಿಗಳು ಈಗ ಭಯದ ಕಥೆಯನ್ನು ಪಿಸಿಗುಟ್ಟುತ್ತಿವೆ. ಒಂದು ಮಗು ಮನೆಯ ದಾರಿಯಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದೆ. ಆಟಿಕೆಗಳಿಲ್ಲ, ನಗುವಿಲ್ಲ, ನೋವಿನಿಂದ ಕೂಡಿದ ಮೌನ ಮಾತ್ರ. ಬಾಲ್ಯ ಮುಗಿಯುವ ಮೊದಲೇ ಅದನ್ನು ಅದರಿಂದ ಕಿತ್ತುಕೊಳ್ಳಲಾಯಿತು. ಒಬ್ಬ ಮಹಿಳೆ ಇನ್ನೂ ಕಾಯುತ್ತಿದ್ದಾಳೆ. ಬಾಗಿಲ ಬಡಿತವು ಹೃದಯ ಬಡಿತವನ್ನು ಹೆಚ್ಚಿಸುತ್ತಿದೆ. ಅದು ಅವನೇ ಆಗಿರಬಹುದೆಂಬ ಭರವಸೆಯಿಂದ. ಆದರೂ ಅವಳಿಗೆ ಆಳವಾಗಿ ಗೊತ್ತು, ಕೆಲವು ವಿದಾಯಗಳು ಎಂದಿಗೂ ಮರಳಿ ಬರುವುದಿಲ್ಲವೆಂದು. ಯುದ್ಧದ ನಿಜವಾದ ಫಲಿತಾಂಶ ಸಂಖ್ಯೆಯಲ್ಲಿ ಎಣಿಸಲಾಗುವುದಿಲ್ಲ. ನುಚ್ಚು ನೂರಾದ ಹೃದಯಗಳು ಮೌನದ ಕಿರುಚಾಟದ ಕಣ್ಣೀರಿನಲ್ಲಿ ಎಣಿಕೆಯಾಗುತ್ತದೆ. ಶಾಂತಿ ಮಾಯವಾಗಿ ಸತ್ತು ಹೋದಂತಿದೆ. ಶಾಂತಿಯು ಸತ್ತಾಗ ಮಾನವೀಯತೆಯು ಅದರೊಂದಿಗೆ ಸಾಯುತ್ತದೆ. ಬೇರೆಯಾದ ಮುಖಗಳು, ಬೇರೆಯಾದ ಬದುಕುಗಳು, ಹೀಗೆ ಹೇಳಲಾಗದ ಅಪೂರ್ಣವಾದ ಕನಸಿನ ಲಕ್ಷಾಂತರ ಕಣ್ಣೀರಿನ ಕಥೆಗಳು. ಯುದ್ಧವೆಂದರೆ ಅಧಿಕಾರ, ಗಡಿ, ವಿಜಯವಲ್ಲದೆ ಜೀವ, ಪ್ರೀತಿ ಮತ್ತು ಮಾನವೀಯತೆಯ ನಷ್ಟವೂ ಕೂಡ ಹೌದು. ಪ್ರತಿಯೊಂದು ಯುದ್ಧದ ಹಿಂದೆ ಮತ್ತೆಂದು ಮೊದಲಿನಂತಿರದ ಜೀವನ, ನುಚ್ಚುನೂರಾದ ಜೀವಗಳಿವೆ. ಹಾಗಾಗಿ ಮುಂದೆ ಯುದ್ಧದ ಪದ ಕೇಳಿದಾಗ ಯಾರು ಗೆಲ್ಲುತ್ತಾರೆ ಎಂದು ಯೋಚಿಸುವ ಬದಲು ಎಲ್ಲವನ್ನು ಕಳೆದುಕೊಳ್ಳುವವರ್ಯಾರೆಂದು ಮೊದಲು ಯೋಚಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು, ಸಾಧ್ಯವಾದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತುವ ಮೂಲಕ ಚಾನಲ್ಗೆ ಬೆಂಬಲ ನೀಡುವುದನ್ನು ಮರೆಯದಿರಿ. ಸರ್ವರು ಸಂತೋಷದಿಂದ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.